ನಮಸ್ಕಾರ ಸ್ನೇಹಿತರೆ, ನರ್ಸಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಓಕೆ, ಎಲ್ಲರೂ ಕೂಡ ರಿಲ್ಯಾಕ್ಸ್ ಮಾಡ್ತಾ ಇದ್ದೀರಾ. ಯಾಕಂದರೆ ಎಕ್ಸಾಮಿನೇಷನ್ ಯಾವಾಗ ನಮ್ಮ ಡಿಸೆಂಬರ್ ಮತ್ತು ಜಾನ್ವರಿ ಬರ್ತದೋ ಎಕ್ಸಾಮಲ್ಲಿ ಬ್ಯುಸಿ ಇರ್ತಾರೆ. ಸೊ ಹಂಗಾಗ್ಬಿಟ್ಟು ಎಕ್ಸಾಮ್ ಅಂತೂ ಮುಗಿದಿದೆ. ಬಟ್ ಭಾಳಷ್ಟು ಈಗಾಗಲೇ ಸೆಮಿಸ್ಟ್ರು ಮತ್ತು ಫೈನಲ್ ಇಯರ್ ಸ್ಟೂಡೆಂಟ್ಸ್ ಯಾವಾಗಲೇ ಮುಗಿದ್ಬಿಟ್ಟು ಏನಾಗಿದೆ ಅಂತಂದರೆ ಭಾಳ ದಿನ ಆಗಿತ್ತು. ಮತ್ತು ರೀಸೆಂಟಾಗಿ ಥರ್ಡ್ ಇಯರ್ದು ಕೂಡ ಮುಗಿದಿದೆ. ಆ್ಯಂಡ್ ಸಪ್ಲಿಮೆಂಟ್ರಿ ಎಲ್ಲ ಬರೋಕತ್ತು, ಅದನ್ನು ಕೂಡ ಎಲ್ಲನೂ ಕೂಡ ಮುಗಿದಿದ್ದಾವೆ. ಇವಾಗ ಕಾಡ್ತಿರೋದು ಕೊನೆ ಪ್ರಶ್ನೆ ಅಂತಂದರೆ ಇವಾಗ ಲಾಸ್ಟ್ ಎಂಡಿಗೆ ಬಂದು ಉಳ್ಕೊಂಡಿರೋದು ಪ್ರಾಕ್ಟಿಕಲ್ ಎಕ್ಸಾಮ್ ಡೇಟ್ ಯಾವಾಗ. ಆ್ಯಂಡ್ ಅದರಲ್ಲೂ ಕೂಡ ಕೇಳ್ತಿದ್ದಾರೆ ಕೆಲವೊಂದು ಈ ಸರ್ತಿ ಎಕ್ಸಾಮಿನೇಷನ್ ಯಾವ ರೀತಿಯಾಗಿದೆ ಅಂತಂದರೆ ಸ್ವಲ್ಪ ಕೆಲವೊಂದಿಷ್ಟು ಸ್ಟ್ರಿಕ್ಟ್ ಕೂಡ ನಡೆದಿದ್ದಾವೆ. ಕೆಲವೊಂದಿಷ್ಟು ಅಂದರೆ ಕ್ವಶನ್ ಪೇಪರ್ ಸ್ವಲ್ಪ ಈಸಿನೂ ಬಂದಿದ್ದಾವೆ, ಒಂದೊಂದು ಟೈಮ್ ಫುಲ್ ಟಫು ಕೂಡ ಬಂದಿದ್ದಾವೆ. ಹಂಗಾಗಿ ಬಿಟ್ಟು ಯಾವ ರೀತಿ ಇವ್ಯಾಲ್ಯೂಯೇಷನ್ ನಡೀತಂತನೂ ಕೂಡ ಕೇಳ್ತಿದ್ದಾರೆ. ಓಕೆ, ಎಲ್ಲನೂ ಕೂಡ ಒಂದು ಕ್ಲಾರಿಫಿಕೇಷನ್ ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ. ಸೊ ಹಂಗಾಗ್ಬಿಟ್ಟು ಕಂಪ್ಲೀಟಾಗಿ ವಾಚ್ ಮಾಡಿರಿ. ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸಬರಾಗಿ ಬಂದಿತ್ತಂದರೆ ಒಂದು ಸಬ್ಸ್ಕ್ರೈಬ್ ಮಾಡೋ ಮೂಲಕ ಒಂದು ಸಪೋರ್ಟ್ ಮಾಡ್ರಿ ಅಂತ ಕೇಳ್ತೀನಿ. ಸರಿ, ಇವಾಗ ಪ್ರಶ್ನೆ ವಿಚಾರ ಮಾಡೋಕ್ಕಂದ್ರೆ ಕ್ವಶನ್ ಪೇಪರ್ ಯಾವ ರೀತಿ ಇದ್ದು ಈ ಸಾರಿ ಸ್ಟ್ರಿಕ್ಟ್ ಇದ್ದು ಆ್ಯಂಡ್ ಕೆಲವೊಂದಿಷ್ಟು ಈಸಿನೂ ಕೂಡ ಇದ್ದು ಅಂತ ಹೇಳಿದೆ. ಲೈಕ್ ಎಕ್ಸಾಂಪಲ್ ಒಂದು ಹೇಳ್ತೀನಿ ನಾನು. ಈಗ ಫೈನಲ್ ಇಯರ್ ಸ್ಟೂಡೆಂಟ್ಸ್ ತೊಗೊಳ್ಳೋಣ. ಓಕೆ, ಈಗ OBJ ಅಂತ ಬರುತ್ತೆ ಸಬ್ಜೆಕ್ಟು. ತೊಗೊಂಡಾಗ ನಿಮಗೆ ಸೀರಿಯಲ್ ನೋಡಿ ಸಿರೀಸ್ 9 ಅಂತ ಕ್ವಶನ್ ಬ್ಯಾಂಕಲ್ಲಿ ಕೇಳಿಬಿಟ್ಟಿದ್ದಾರೆ ಅಂತಂದರೆ ಈಸಿ ಇದೆ. ಓಕೆ, ಅದೇ ಟೈಮು ಸೇಮ್ ಕೂಡ ಈಗ ಆ್ಯನ್ಯುವಲ್ ಎಕ್ಸಾಮಿನೇಷನ್ ಥರ್ಡ್ ಇಯರ್ ತೊಗೊಂತಂದರೆ ಕೆಲವೊಂದಿಷ್ಟು ಅವ್ರಿಗೂ ಕೂಡ ಒಂದೊಂದು ಏನಾಗಿದೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಅವರು ಕೂಡ ಹೇಳ್ತೇನೆ ನಾನು. ಈಗ CHN ಅಂತ ಸಬ್ಜೆಕ್ಟ್ ಬರುತ್ತೆ. ಅದರಲ್ಲಿ ನೋಡಿರಿ ಅವ್ರು ಏನು ಮಾಡಿದೆ ಅಂತಂದರೆ ರೀಸೆಂಟಾಗಿ ಅಂತಂದರೆ ಈಗ ಈ ಥರ್ಡ್ ಇಯರ್ ಸ್ಟೂಡೆಂಟ್ಸ್ ಈ ಮೊನ್ನೆ ತನಕ ಎಕ್ಸಾಮ್ ಬರ್ತಾರಲ್ಲ, ಅವರು ಹೋದ ವರ್ಷ ಏನು ಕೇಳಿದ್ರು ಅವನೇ 10 ಮಾರ್ಕ್ಸ್ ಕೇಳಿದರು, ಮತ್ತೆ ರಿಪೀಟ್ 2 ಅವನೇ. ಆ್ಯಂಡ್ ಅದೇ ರೀತಿಯಾಗಿ ನಿಮ್ಗೆ ಏನಾದರೂ 5 ಮಾರ್ಕ್ಸ್ ನೋಡ್ತೇನೆ ಅಂತಂದರೆ ಸಿರೀಸ್ 1 ಕೇಳಿದರು, 2 ಮಾರ್ಕ್ಸ್. ಓಕೆ, 2 ಮಾರ್ಕ್ಸ್ ಸಿರೀಸ್ 1 ಕೇಳಿದರು. ಓಕೆ, ಅಂದರೆ ಸ್ವಲ್ಪ ಕೆಲವೊಂದು ಏನಾಗುತ್ತೆ ಅಂದರೆ ಈಸಿ ಆಗುತ್ತೆ ಅಟ್ ಎ ಟೈಮ್. ಈಗ MSN ಬರ್ತಿದ್ದಾರೆ ಅಂತಂದರೆ, ಈಗ ಥರ್ಡ್ ಇಯರ್ ಸ್ಟೂಡೆಂಟ್ಸ್ಗೆ MSN ಬರ್ತಿದ್ದಾರೆ ಅಂತಂದರೆ ನಿಮಗೆ ಕ್ವಶನ್ ಬ್ಯಾಂಕಲ್ಲಿ ಔಟ್ ಆಫ್ ಕ್ವಶನ್ ಬ್ಯಾಂಕ್ ಬಂದಿದೆ. ಬಟ್ ಅವನು ಕೂಡ ಬರಿಬೋದು, ಅಷ್ಟೇನೋ ತೊಂದರೆ ಇದ್ದಿದ್ದಿಲ್ಲ. ಫಾರ್ ಎಕ್ಸಾಂಪಲ್ ನಿಮಗೆ ಮೆನಾಫಸ್ದು ಕ್ವಶನ್ ಕೇಳಿದಾಗ ಅಲ್ಲಿ ಏನಾಗಿದೆ ಅಂತಂದರೆ ಕ್ವಶನ್ ಬ್ಯಾಂಕಲ್ಲಿ ಇದ್ದಿದ್ದಿಲ್ಲ. ಓಕೆ, ಬಟ್ ಔಟ್ ಆಫ್ ಕ್ವಶನ್ ಬ್ಯಾಂಕ್ ಕೇಳಿದ್ರು ಕೂಡ ನೀವು ಬರಿಬೋದಿತ್ತು. ಏಬಲ್ ಟು ರೈಟ್ ಅಂತ ಹೇಳ್ತೀವಿ. ಒಂದು ತಕ್ಕಮಟ್ಟಿಗೆ ಆ್ಯನ್ಯುವಲ್ ಸ್ಟೂಡೆಂಟ್ಸ್ಗೆ ತುಂಬಾ ಈಸಿ ಇತ್ತು ಅಂತ ಹೇಳ್ತೀನಿ. ಏನಕ್ಕೆ ನಿಮ್ಗೆ ಈ ಥರ ಆ್ಯನ್ಯುವಲ್ ಸ್ಟೂಡೆಂಟ್ಸ್ಗೆ ಮಾಡ್ತಿದ್ದಾರೆ ಅಂತಂದರೆ, ಮೊದಲು ನಮ್ಮ ಏನು ಮಾಡಬೇಕಂದ್ರೆ ಔಟ್ ಮಾಡಬೇಕು ಅಂತಂದರೆ, ಈಗ ಫೈನಲ್ ಇಯರ್ ಸ್ಟೂಡೆಂಟ್ನ ಮೊದಲು ತೆಗೆದಾಕಬೇಕು. ಅಂದರೆ ನಮ್ಮನ್ನು ಕೂಡ ಈಗ ಫಾರ್ ಎಕ್ಸಾಂಪಲ್ ಈಗ ಆ್ಯನ್ಯುವಲ್ ಸ್ಟೂಡೆಂಟ್ಸ್ನ ಮೊದಲು ಹೊರಗಡೆ ಹಾಕಿಬಿಟ್ರೆ ಉಳ್ಕೊಳ್ಳೋದು ಅವ್ರಿಗೆ ಸ್ವಲ್ಪ ತಲೆನೋವು ಕಡಿಮೆ ಆಗುತ್ತೆ ಯೂನಿವರ್ಸಿಟಿಗೆ, ಓನ್ಲಿ ಸೆಮಿಸ್ಟರ್ ಸ್ಟೂಡೆಂಟ್ಸ್ ಇದ್ದರೆ. ಓಕೆ, ಅಂದರೆ ಇಲ್ಲಿ ಏನಾಗುತ್ತೆ ಅಂತಂದರೆ ನಿಮಗೆ ಆ್ಯನ್ಯುವಲ್ ಮತ್ತು ಥರ್ಡ್ ಇಯರ್ ಕಮ್ಮಿ ಬರಿತಾಯಿದ್ರಲ್ಲ ಅವ್ರಿಗೆ ಮತ್ತು ಫೈನಲ್ ಇಯರ್ ಅವ್ರಿಗೆ ನಿಮಗೆ ಲಿಬ್ರಲ್ ಇರ್ತದೆ. ಚೆಕ್ ಯಾವುದೇ ರೀತಿ ಸ್ಟ್ರಿಕ್ಟ್ ಇರೋಲ್ಲ. ಆದಷ್ಟು ನೀವು ಏನಾದರೂ ಪೇಜಸ್ನ ಸ್ವಲ್ಪ ಚೆನ್ನಾಗಿ ತುಂಬಿಸಿ ಬಂದಿದ್ದರೆ ನಿಮ್ಮನ್ನ ಪಾಸ್ಔಟ್ ಮಾಡ್ತಾರೆ. ಇವಾಗ ಸೆಮಿಸ್ಟ್ರ್ ಹುಡುಗರನ್ನ ಸ್ವಲ್ಪ ಮಾತಾಡೋದಂತಂದರೆ ನಿಮಗೆ ಕೆಲವೊಂದಿಷ್ಟು ಈಸಿ ಬಂದಿದ್ದಾವೆ, ಕೆಲವೊಂದಿಷ್ಟು ಟಫು ಕೂಡ ಬಂದಿದ್ದಾವೆ. ಲೈಕ್ ಎಕ್ಸಾಂಪಲ್ ಹೇಳೋದಂತಂದರೆ, ಈಗ ಬಯೋಕೆಮಿಸ್ಟ್ರಿ ಸಬ್ಜೆಕ್ಟ್ ತೊಗೊಳ್ಳಿ. ನಿಮಗೆ ಗೊತ್ತಿರಬೇಕು ಅದರಲ್ಲಿ MCQ ಎಷ್ಟೊಂದು ಟಫ್ ಇದ್ದು ಅಂತ ನಿಮಗೆ ಗೊತ್ತಿರಬೇಕು. ಅರ್ಥನೇ ಆಗ್ತಿರಲ್ಲ, ಆ ರೀತಿ ಕ್ವಶನ್ಸ ಬಂದಿದ್ದು. ಓಕೆ, ಸೇಮ್ ಅದೇ ರೀತಿಯಾಗಿ ನೀವು ನೋಡ್ತಾ ಇರ್ಬೋದು ಫಾರ್ಮಕಾಲಜಿ. ನೀವು ಎಲ್ಲೋ ಎಷ್ಟೊಂದು ಡ್ರಗ್ಸ್ ಓದ್ಕೊಂಡು ಹೋಗಿದ್ರೆ, ಬಟ್ ಅಲ್ಲಿ ಮಾತ್ರ ಏನು ಕೇಳಿದಾರೆ ಅಂತಂದರೆ ಓನ್ಲಿ ರೋಲ್ ಆಫ್ ನರ್ಸ್ ಅಂತ ಕೇಳ್ತಾ ಇದ್ದಾರೆ. ಅಂದರೆ ನಿಮಗೆ ಅಟ್ ಎ ಟೈಮ್ ಫೋರ್ತ್ ಸೆಮಿಸ್ಟರ್ ಸ್ಟೂಡೆಂಟ್ಸ್ಗೆ ನಿಮಗೂ ಕೂಡ MSN ಬರೆಯುವಾಗ ಸ್ವಲ್ಪ ಈಸಿ ಅನಿಸಿತು. ಓಕೆ, ಬಟ್ MCQ ಕೆಲವೊಂದಿಷ್ಟು ಹುಡುಗರಿಗೆ ಟಫ್ ಆಯಿತು ಅಂತ ಹೇಳಿದ್ರೆ, ಅದೇ ರೀತಿಯಾಗಿ ಎಕ್ಸ್ಪೆಕ್ಟೆಡ್ ಮಾಡದೇ ಇರುವಂಥ ಕ್ವಶನ್ಸು. ಓಕೆ, ನಿಮಗೆ ಓರಲ್ ಕ್ಯಾನ್ಸರ್ ಅಂತ ಏನೋ ಕೇಳಿದ್ರೆ ಅನಿಸುತ್ತೆ, ಎಕ್ಸ್ಪೆಕ್ಟೆಡ್ ಮಾಡಿದ್ದಿಲ್ಲ ಅಂತಂದರೆ ಇಲ್ಲಿ ನಿಮಗೆ ಸಿಲೆಬಸ್ಸಲ್ಲೇ ಇರಲಾರ್ದು ಒಂದೊಂದು ಕ್ವಶನ್ನ ಕೇಳಿಬಿಟ್ರು. ಬಟ್ ನೀವು ಏಬಲ್ ಟು ರೈಟ್. ಓಕೆ, ನಿಮಗೆ ಏಬಲ್ ಟು ರೈಟ್ ಒಂದು ಬರಿಬೋದಾಗಿತ್ತು, ಆ ರೀತಿ ಕೇಳಿದ್ದಾರೆ. ಓಕೆ, ನಿಮಗೆ ಇಲ್ಲಿ ಥ್ರೋಟ್ ಏನು ಹೇಳಕ್ಕೆ ಬೈತೀನಿ ಅಂತಂದರೆ, ನೀವು ಇಲ್ಲಿ ಪಾಸ್ಔಟ್ ಆಗ್ಬೇಕಂತಂದರೆ ಈ ಸರ್ತಿ ಸ್ವಲ್ಪ ಸೆಮಿಸ್ಟ್ರ್ ಹುಡುಗರಿಗೆ ಸ್ವಲ್ಪ ಟಫು ಬಂದಿರೋ ಕಾರಣ ನೀವು ಚೆನ್ನಾಗಿ ಸ್ವಲ್ಪ ಏನಾದರೂ ಬರೆದಿತ್ತಂತಂದರೆ ನಿಮಗೆ ಪಾಸ್ ಮಾಡ್ತಾರೆ. ಸ್ವಲ್ಪ ಏನೂ ಕೂಡ ಗೊತ್ತಿಲ್ಲ, ನೀವು ಬರೆಯೋಕ್ಕಾಗಲ್ಲ ಅಂತಂದು ಬಿಟ್ಟು ಬಂದಿದ್ದರೆ ನಿಮಗೆ ಪಾಸ್ಔಟ್ ಮಾಡೋದು ಸ್ವಲ್ಪ ಕಷ್ಟನೇ ಇರ್ತದೆ. ಓಕೆ, ನೀವು ಏನಾದರೂ ಒಂದು ಸಬ್ಜೆಕ್ಟಲ್ಲಿ ಏನಾದರೂ ಅಪ್ಪಿದಪ್ಪಿ ಏನಾದರೂ ಫೇಲ್ ಆಗೋ ಸಾಧ್ಯತೆ ಇತ್ತಂದರೆ ಅವಾಗ ನಿಮಗೆ ಗ್ರೇಸ್ ಮಾರ್ಕ್ಸ್ ಅನ್ನೋದು ಬರುತ್ತೆ. ಬಟ್ ನೀವು 2-3 ಸಬ್ಜೆಕ್ಟಲ್ಲಿ ಅದೇ ರೀತಿ ಆಗಿತ್ತಂತಂದರೆ ಕಂಟಿನ್ಯೂಸ್ ಆಗಿ ನಿಮಗೆ ಸ್ವಲ್ಪ ಕಷ್ಟ ಆಗ್ಬೋದು ಪಾಸ್ ಆಗೋಕ್ಕೆ. ಏನೇ ಆಗಲಿ ಸೆಮಿಸ್ಟರ್ ಸ್ಟೂಡೆಂಟ್ಸ್ಗೆ ಸ್ವಲ್ಪ ಸ್ಟ್ರಿಕ್ಟ್ ಅನ್ನೋದು ನಡೀತದೆ ಚೆಕ್ಔಟು. ಬಟ್ ಆದರೂ ಕೂಡ ನೀವು ಏನಾದರೂ ಪೇಜಸ್ ಚೆನ್ನಾಗಿ ತುಂಬಿಸಿ ಬಂದು ಏನಾದರೂ ಬರೆದಿತ್ತಂತಂದರೆ ನಿಮಗೆ ಪಾಸ್ಔಟ್ ಮಾಡ್ತಾರೆ, ವರಿಬೇಡ. ಓಕೆ ಸರ್, ಇದಿಷ್ಟು. ಆ್ಯಂಡ್ ಇನ್ನೊಂದು ಸಪ್ಲಿಮೆಂಟ್ರಿ ಯಾರೆಲ್ಲ ಎಕ್ಸಾಮ್ ಬರೆದಿರೋ ನೀವು ಒಂಥರ ತಲೆ ಕಡೆ ಹೋಗ್ಬಿಡ್ರಿ. ಸೆಮಿಸ್ಟ್ರ್ ಎಕ್ಸಾಮ್ ಬರೆದವ್ರನ್ನ ಯಾರನ್ನಾದರೂ ಕೇಳಿರಿ ಬೇಕಾದರೆ ಹೋಗ್ಬಿಟ್ರೆ, ಅಂದರೆ ಸಪ್ಲಿಮೆಂಟ್ರಿ. ಓಕೆ, ಸಪ್ಲಿಮೆಂಟ್ರಿ ಯಾರಾದರೂ ಕೇಳ್ಕೊರಿ. ನೀವು ಬರೆದು ಬಂದಿದ್ದರೆ ಪಾಸ್ ಮಾಡೇ ಮಾಡ್ತಾರೆ. ಸಪ್ಲಿಮೆಂಟ್ರಿ ಹುಡುಗರನ್ನ ಆದಷ್ಟು 99% ಪಾಸ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ. ನೀವು ಚೆನ್ನಾಗಿ ಸಪ್ಲಿಮೆಂಟ್ರಿ ಬರ್ತಂದ್ರೆ ನೀವು ಕೂಡ ಪಾಸ್ ಆಗ್ತೀರಾ. ಇದಿಷ್ಟು ಹುಡುಗರಿಗೆ ಅಂತಂದರೆ ಇಲ್ಲಿ ಚೆಕ್ಔಟ್ ಯಾವ ರೀತಿ ಆಗುತ್ತೆ ಎಲ್ಲನೂ ಕೂಡ ಇದಿಷ್ಟು ಹೇಳ್ಬೇಕಂತ ಅನಿಸಿದ್ದು. ಈಗ ಪ್ರಾಕ್ಟಿಕಲ್ ಎಕ್ಸಾಮ್ ಡೇಟ್ ಹೇಳೋದಂತಂದರೆ ನೋಡಿ, ನಮ್ಮದು ಪ್ರಾಕ್ಟಿಕಲ್ ಎಕ್ಸಾಮ್ ಡೇಟ್ ಹೆಂಗೆ ಬಿಡ್ತಾರೆ ಅಂತಂದರೆ ಯಾರಿಗೂ ಕೂಡ ಗೊತ್ತಾಗಲ್ಲ, ಅದು 1 ಡೇ ಬಿಫೋರ್ ಮಾತ್ರ ಗೊತ್ತಾಗುತ್ತೆ. ಓಕೆ, ಪ್ರಾಕ್ಟಿಕಲ್ ಎಕ್ಸಾಮ್ ಡೇಟು ಸಡನ್ನಾಗಿ ಎಲ್ಲೂ ಕೂಡ ಬಿಟ್ಕೊಡಲ್ಲ. ಅದು ಇನ್ನೂ ಅವರು ರೆಡಿ ಡೇಟ್ ಅಂದರೆ ಅವ್ರು ರೆಡಿ ಮಾಡ್ಕೊಂಡ ತಕ್ಷಣ ಕಾಲೇಜಿನ ಕಾಪಿ ಎಲ್ಲ ಹೋಗುತ್ತೆ. ಆ್ಯಂಡ್ ಯೂನಿವರ್ಸಿಟಿಲಿ ಸ್ವಲ್ಪ ಈ ವೆಬ್ಸೈಟಲ್ಲಿ ಬರೋದು ಸ್ವಲ್ಪ ಲೇಟ್ ಆಗ್ಬೋದು. ಓಕೆ, ವೆಬ್ಸೈಟಲ್ಲಿ ಸ್ವಲ್ಪ ಬರೋದು ಲೇಟ್ ಆಗ್ಬೋದು. ನಾನು ಬಿಟ್ಟ ತಕ್ಷಣ ಇದೇ ಚಾನಲಲ್ಲಿ ಕಾಣಿಸ್ತಾ, ಇದೇ ಚಾನಲ್ಲಿ ಅಥವಾ ಗ್ರೂಪಲ್ಲಿ ಅಲ್ಲೆಲ್ಲ ಹಾಕಿರ್ತೀನಿ, ನೋಡ್ಕೋರಿ.
ಓಕೆ. ಆ್ಯಂಡ್ ಒನ್ ಡೇ ಬಿಫೋರ್ ಮಾತ್ರ ಗೊತ್ತಾಗುತ್ತೆ, ಅದು ಯಾರು ಕೂಡ ಸಡನ್ನಾಗಿ ಎಲ್ಲೂ ಕೂಡ ಸರ್ಕ್ಯುಲರ್ ಎಲ್ಲೂ ಕೂಡ ರಿಲೀಸ್ ಆಗಲ್ಲ. ಓಕೆ, ಅದನ್ನ ರೆಡಿ ಮಾಡ್ಕೋಬೇಕು. ಯಾಕಂದರೆ ಅದು ಇಂಥ ಟೈಮ್ಗೆ ನಡೆಸ್ಬೇಕಂತ ಏನಿಲ್ಲ. ನಿಮಗೆ ಈಗ ಯಾರಲ್ಲ ಅಂತಂದರೆ ಸೆಕೆಂಡ್ ಸೆಮಿಸ್ಟರ್ ಇದ್ದರೆ ನಿಮಗೆ ಹೊಸತನ ಅನಿಸುತ್ತೆ. ಈಗ 4th ಸೆಮಿಸ್ಟರ್ ಇತ್ತಂದರೆ ನೀವು ಮೊನ್ನೆ ತನಕ ಒಂದು ಮುಗಿಸ್ಕೊಂಡು ಬಂದಿದ್ದೀರಾ, ಬಟ್ ನಿಮಗೂ ಕೂಡ ಸ್ವಲ್ಪ ಹೊಸತನ ಅನಿಸುತ್ತೆ. ಬಟ್ ಈಗ ಆ್ಯನ್ಯುವಲ್ ಸ್ಟೂಡೆಂಟ್ಸ್ಗೆ ಅಷ್ಟೇನು ಅನಿಸ್ತಿರಲ್ಲ, ಯಾಕಂದರೆ ಅವ್ರು ಆಳೆ ಭಾಳಷ್ಟು ಮುಗಿಸ್ಕೊಂಡು ಬಂದಿರ್ತಾರೆ. ಅವ್ರಿಗೆ ಅನಿಸಲ್ಲ, ಯಾಕಂದರೆ ಗೊತ್ತು ಕಾಲೇಜಲ್ಲಿ ಒಂದು ಡೇಟ್ ಬಿಡ್ತಾರೆ ಅಂತಂದು, ಯೂನಿವರ್ಸಿಟಿ ಕಡೆಯಿಂದ ಒಂದು ಡೇಟ್ ಬಿಡ್ತಾರೆ, ಅಂದರೆ ಇಲ್ಲಿಂದ ಇಲ್ಲಿ ಅಂತ ಬಿಡ್ತಾರೆ. ಫಾರ್ ಎಕ್ಸಾಂಪಲ್ ಜನವರಿನ ತಗೋರಿ, ಈಗ ಜನವರಿ 16th ಆನ್ವರ್ಡ್ಸು ಜನವರಿ 13ವರೆಗೂ ಕೂಡ ನಡೆಸಿರಿ ಅಂತ ಬಿಟ್ಬಿಡ್ತಾರೆ. ಅವ್ರು ಎಕ್ಸಾಕ್ಟ್ ಡೇಟ್ ನಡೆಸ್ಬೇಕಂತ ಏನು ಹೇಳಲ್ಲ. ಅರ್ಥ ಆಯ್ತಾ? ಈ 15 ದಿನದಲ್ಲಿ ಮುಗಿಸ್ಕೋರಿ ಅಂತಂದು ಕಾಲೇಜ್ಗೆ ಹೋಗುತ್ತೆ. ಆ ಕಾಲೇಜಲ್ಲಿ ಅವ್ರಿಗೆ ಅನುಕೂಲ ತಕ್ಕನಂಗೆ, ಯಾಕಂದರೆ ಅವರೆಲ್ಲನೂ ಕೂಡ ನೋಡ್ಕೋಬೇಕಾಗುತ್ತದೆ, ತಮಗೂ ಕೂಡ ಅವೈಲಬಿಲಿಟಿ ನೋಡ್ಕೋಬೇಕಾಗ್ತದೆ. ಇದು 15 ದಿನದಲ್ಲಿ ಮುಗಿಯೋಲ್ಲ, ಯಾಕಂತಂದರೆ ಮೊದಲು ಫೈನಲ್ ಇಯರ್ನ ಮುಗಿಸ್ಕೊಂಡು ಕಳಿಸ್ಬೇಕಾಗ್ತದೆ, ಅವ್ರು ಇಂಪಾರ್ಟೆಂಟು. ಮತ್ತು ಅದಷ್ಟು ಸೆಮಿಸ್ಟರ್ ಹುಡುಗರು ಕೂಡ, ಯಾಕಂದರೆ ನೆಕ್ಸ್ಟ್ ಬೇಗನೆ ಮತ್ತೆ ಸೆಮಿಸ್ಟರ್ ಎಕ್ಸಾಮ್ಸ್ ಬರ್ತಾವೆ ನಿಮಗೆ, ಮತ್ತು ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಮಾಡಬೇಕಾಗ್ತದೆ. ಸೊ ಹಂಗಾಗ್ಬಿಟ್ಟು ನಿಮಗೆ ಸೆಮಿಸ್ಟರ್ದವ್ರನ್ನ ಬೇಗ ಮುಗಿಸ್ಬೇಕು. 3rd ಇಯರ್ ಸ್ವಲ್ಪ ಇಲ್ಲಿ ಲೇಟ್ ಆದರೂ ನಡೀತದೆ. ಹಂಗಾಗ್ಬಿಟ್ಟು ಅವ್ರು ಕಾಲೇಜಲ್ಲೂ ಕೂಡ ಐಡಿಯಾ ಮಾಡೋದು ಇದೇ ರೀತಿ ಮಾಡ್ತಾರೆ. ಅದರಲ್ಲೂ ಕೂಡ ಹೇಳ್ಬೇಕಂತಂದರೆ ಈಗ 2nd ಸೆಮಿಸ್ಟ್ರಿಗೆ ಒಂದೇ ಇದೆ, ಆ್ಯಂಡ್ 4th ಸೆಮಿಸ್ಟ್ರ್ ಕೂಡ ಒಂದೇ ಬರ್ತದೆ. ಓಕೆ, ಬಟ್ ಫೈನಲ್ ಇಯರ್ಗೆ 2 ಆಗ್ಬೋದು ನಿಮಗೆ ಪ್ರಾಕ್ಟಿಕಲ್ ಎಕ್ಸಾಮು. ಬಟ್ 3rd ಇಯರ್ಗೂ ಕೂಡ 3 ಪ್ರಾಕ್ಟಿಕಲ್ ಎಕ್ಸಾಮ್ ಇರ್ತಾವೆ. ಸೊ ಹಂಗಾಗ್ಬಿಟ್ಟು 3rd ಇಯರ್ನ ಸ್ವಲ್ಪ ಹಿಡಿದಿಟ್ಕೋಬಹುದು. ಯಾಕಂದರೆ ಎಷ್ಟೋ ಟೈಮ್ ಏನಾಗುತ್ತೆ ಅಂತಂದರೆ ಬೇರೆ ಬೇರೆ ಕಾಲೇಜಲ್ಲಿ, ಎಕ್ಸಾಂಪಲ್ ಯಾವುದೋ ಒಂದು ಡಿಸ್ಟಿಕ್ ತಗೋರಿ, ಆ ಡಿಸ್ಟಿಕಲ್ಲಿ ಒಂದೇ ಅಂತಲೇ ನಿಮ್ಮದು ಪ್ರಾಕ್ಟಿಕಲ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಿದ್ದಾರೆ ಅಂತಂದರೆ ಬೇರೆ ಬೇರೆ ಕಾಲೇಜವ್ರನ್ನೂ ಕೂಡ ಕರ್ಕೊಂಡು ಮಾಡಬೇಕಾಗಿರ್ತದೆ ಆ ಕಾಲೇಜ್ಗೆ. ಸೊ ಹಂಗಾಗ್ಬಿಟ್ಟು ಓಕೆ, ತಮ್ಮದು ಒಂದು ಕಾಲೇಜ್ ಇರ್ತದೆ, ಮತ್ತು ಬೇರೆ ಬೇರೆ ಕಾಲೇಜು ಕೂಡ ಬರ್ತದೆ ಅಂತಂದರೆ ಒಂದೇ ದಿನದಲ್ಲಿ ಎಲ್ಲ ಸ್ಟೂಡೆಂಟ್ಸ್ ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ಡಿವೈಡ್ ಮಾಡ್ತಿರ್ತಾರೆ. ಸೊ ಹಂಗಾಗ್ಬಿಟ್ಟು ಟೈಮ್ ಹಿಡಿಯುತ್ತೆ ಇನ್ನೂ ಕೂಡ ಪ್ರಾಕ್ಟಿಕಲ್ ಎಕ್ಸಾಮು. ಬಟ್ ಪ್ರಾಕ್ಟಿಕಲ್ ಎಕ್ಸಾಮ್ ಬಗ್ಗೆ ಅಷ್ಟೊಂದೇನು ಹೈಪ್ ಬೇಡ, ಯಾಕಂದರೆ ಅಷ್ಟೊಂದು ಹೈಪ್ ಬೇಡವೇ ಬೇಡ. ಪಾಸ್ ಆಗ್ತೀರ ವರಿ ಬೇಡ. ಇದು ಪ್ರಾಕ್ಟಿಕಲ್ ಎಕ್ಸಾಮ್ ಎಲ್ಲರೂ ಕೂಡ ಪಾಸ್ ಮಾಡಿದ್ರೆ ನೀವು ಸ್ವಲ್ಪ ಚೆನ್ನಾಗಿ ಸ್ಕೋರ್ ಮಾಡೋಕಂದ್ರೆ ವೈವಾಗ ಪ್ರಿಪೇರ್ ಆಗಿದ್ದು ಅದು 1 ನೈಟ್ ಬಿಫೋರ್ ಅಂತ ಸಾಕು. ಓಕೆ, ಆರಾಮ ಪ್ರಿಪೇರ್ ಆಗ್ತೀರಾ. ಯಾಕಂದರೆ ಇಷ್ಟೊಂದೆಲ್ಲ ಎಕ್ಸಾಮ್ ಬರೆದಿದ್ದೀರಾ, ಇಷ್ಟೊಂದೆಲ್ಲ ಪ್ರಾಕ್ಟಿಕಲ್ ಮಾಡಿರ್ತೀರಾ, ಯಾಕಂದರೆ ಇಷ್ಟೊಂದೆಲ್ಲ ಡ್ಯೂಟಿ ಮಾಡಿರ್ತಾರೆ ನೀವೆಲ್ಲ ಹಾಸ್ಪಿಟಲಲ್ಲಿ, ನೀವು ಆರಾಮ್ ಎಕ್ಸ್ಪೋಸ್ ಆಗಿರ್ತಾರೆ. ಪ್ರಾಕ್ಟಿಕಲ್ ಎಕ್ಸಾಮ್ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಬಿಡ್ರಿ. ಬಟ್ ಡೇಟ್ ಬಗ್ಗೆ ಯಾವಾಗ ನಡೆಸ್ತಾರೆ ಅಂತಂದು ಕೇಳ್ತಿದ್ರೆ, ಡೇಟ್ ಇನ್ನೂ ಕೂಡ ಅನೌನ್ಸ್ ಮಾಡಿಲ್ಲ ಯಾವುದೇ ಥರನಾಗಿ. ಬಿಟ್ಟ ತಕ್ಷಣ ನಾನು ನಮ್ಮ ಒಂದು ಚಾನಲ್ ಅಥವಾ ಗ್ರೂಪಲ್ಲಿ ಎಲ್ಲರೂ ಕೂಡ ಸೆಂಡ್ ಮಾಡ್ತೀನಿ, ನೋಡ್ಕೊರಂತೆ. ಆ್ಯಂಡ್ ಅದಾದ ತಕ್ಷಣ ರಿಸಲ್ಟ್ ಅಂತೂ 1 ವೀಕಲ್ಲಿ ಬರ್ತದೆ. ರಿಸಲ್ಟು ಕೂಡ ಅಪ್ಡೇಟ್ ಫಿಕ್ಸ್ ಬರ್ತದೆ. ಓಕೆ, ಇದಿಷ್ಟು ಹೇಳ್ಬೇಕನ್ಸಿದ್ದು ನಿಮ್ಮೊಂದು ಎಕ್ಸಾಮ್ ಬಗ್ಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಬಾಯ್.